ಜೈ ಶ್ರೀರಾಮ್ ಎಲ್ಲರಿಗೂ. ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿರುವಂಥ ಒಂದು ಪ್ಲೇಸ್ ಅಪ್ಪ ಅಂತಂದರೆ ಹಂಪಿ ವಿರೂಪಾಕ್ಷ ದೇವಾಲಯ. ಈ ದೇವಾಲಯನ 1509ರಲ್ಲಿ ಶ್ರೀಕೃಷ್ಣ ದೇವರಾಯ ಕಟ್ಟಿರುವಂಥದ್ದು. ಆ್ಯಂಡ್ ಈ ಗೋಪುರ ಸುಮಾರು 165 ಅಡಿ ಇರುವಂಥದ್ದು. ಶ್ರೀಕೃಷ್ಣ ದೇವರಾಯ ಕಟ್ಟಿರುವಂಥದ್ದು ಅಂತ ಆಳ್ವಿಕೆ ಟೈಮಲ್ಲಿ. ಆ್ಯಂಡ್ ನಾವು ಒಳಗಡೆ ಬಂದರೆ 5 ಸ್ತಂಭಗಳನ್ನು ನಾವು ನೋಡ್ತೀವಿ. ದ್ವೀಪ ಸ್ತಂಭ, ಇಷ್ಟಸಿದ್ಧಲಿಂಗ, ಬಲಿಪೀಠ, ಧ್ವಜಸ್ತಂಭ ಆ್ಯಂಡ್ ನಂದಿಪೀಠನ. ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಇಷ್ಟಸಿದ್ಧಲಿಂಗ. ನಾವೇನು ಅಂದ್ಕೊಂಡಿರ್ತೀವಿ, ನಮ್ಮ ಕನಸು ಏನಿರುತ್ತೆ ಅದ್ರ ಮೇಲೆ ಕೈ ಇಟ್ಟು ಬೇಡ್ಕೊಂಡ್ರೆ ಬರೋ ಒಂದು ವರ್ಷದಲ್ಲೇ ನೆರವೇರುತ್ತೆ ಅಂತ ಇಲ್ಲಿನ ಜನ ಎಲ್ಲ ಹೇಳ್ತಾರೆ. ಆ್ಯಂಡ್ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಪಂಪಾಪತಿ ದರ್ಶನ ಮಾಡ್ಕೊಳ್ಳೋಕ್ಕೆ. ಒಳಗಡೆ ವೀಡಿಯೋಗ್ರಾಫಿ ಅಲೋ ಇಲ್ಲ ಆ್ಯಂಡ್ ಪಿಕ್ಸ್ ತೊಗೊಳೋಕ್ಕೂ ಅಲೋ ಇಲ್ಲ. ಸೊ ವೀಡಿಯೋನ ಇಲ್ಲೇ ಪಾಸ್ ಮಾಡಿ ಒಳಗಡೆ ಹೋಗಿ ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಬೇರೆ ಏನಿದೆ ಆ ಪ್ಲೇಸಸ್ನೆಲ್ಲ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಪಂಪಾಪತಿ ದರ್ಶನ ಆಯಿತು ನಾನು ಇವಾಗ. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಬಂತಂದರೆ ನಾವು ಸಣ್ಣದಾಗಿರೋ ಒಂದು ಟೆಂಪಲ್ಸ್ನ ನೋಡ್ಬೋದು. ದುರ್ಗ ದೇವಾಲಯ ಆಗಿರ್ಬೋದು, ಶಿವ ದೇವಾಲಯ ಆಗಿರ್ಬೋದು. ಆ್ಯಂಡ್ ಮೇನಪ್ಪ ಅಂತಂದರೆ ಪಂಪಾಪತಿ ಕೊಂಡ ಅಂತಲೇ ಹೇಳ್ಬೋದು. ಇದ್ರ ವಿಶೇಷತೆ ಏನಪ್ಪ ಅಂತಂದರೆ ಹಬ್ಬ ಹರಿದಿನಗಳಲ್ಲಿ ತೊಟ್ಟಿಲೋತ್ಸವ ಅಂತ ಮಾಡ್ತಾರೆ. ಆ್ಯಂಡ್ ಅವ್ರ ಹರಕೆ ಏನಿತ್ತು ಅದನ್ನು ತೀರಿಸೋಳಕ್ಕೆ ತೊಟ್ಟಿಲೋತ್ಸವ ಅಂತ ಮಾಡ್ತಾರೆ. ವಿರೂಪಾಕ್ಷ ದೇವಾಲಯ ಬಲಗಡೆ ಸೈಡಲ್ಲಿ ಬಂತಂದರೆ ನಾವು ಒಂದು ಪಕ್ಷಿಗೋತ್ಸವ ಅಂತಲೇ ಹೇಳ್ಬೋದು. ನೀವು ನೋಡ್ಬೋದು ಗೋಪುರ ಮೇಲೆ ಇರುವಂಥ ಪಕ್ಷಿಗಳನ್ನು ಈವ್ನಿಂಗ್ ಟೈಮಲ್ಲಿ ಆಡಾಡ್ಬೋದು. ಆ್ಯಂಡ್ ಮಾರ್ನಿಂಗ್ ಸಮೇತ ಇರುತ್ತೆ, ಬಟ್ ಈವ್ನಿಂಗ್ ಟೈಮಲ್ಲಿ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮುಗಿದ ತಕ್ಷಣ ವಿರೂಪಾಕ್ಷ ದೇವಾಲಯನ ನಾವು ನೋಡಿದ ಮೇಲೆ ನೋಡುವಂಥ ಒಂದು ಪ್ಲೇಸಪ್ಪ ಅಂತಂದರೆ ಅಖಂಡಶಿಲಾ ಬಸವಣ್ಣ. ಇದು ಲಾಸ್ಟ್ ಡೆಡ್ ಎಂಡ್ಲಿರುವಂಥ ಒಂದು ಹಂಪಿ ಬಜಾರ್ ಡೆಡ್ ಎಂಡ್ಲಿರುವಂಥ ಒಂದು ಬಸವಣ್ಣ ಲಿಂಗ ಅಂತಲೇ ಹೇಳ್ಬೋದು. ಇದು ಅಖಂಡಶಿಲಾ ಬಸವಣ್ಣ ಅಥವಾ ಯಡೂರು ಬಸವಣ್ಣ ಅಂತ ಹೇಳ್ತಾರೆ. ಇದು ಎರಡು ಆಫ್ಟರ್ಲಿರುವಂಥ ಒಂದು ಬಸವಣ್ಣನ ಲಿಂಗ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮಾರು 1000 ಮೀಟರ್ ಡಿಸ್ಟೆನ್ಸ್ ಆಗುತ್ತೆ ವಿರೂಪಾಕ್ಷ ದೇವಾಲಯದಿಂದ ಯಡೂರು ಬಸವಣ್ಣ ಡಿಸ್ಟೆನ್ಸ್ ಇರುವಂಥ ಒಂದು ಅಂದರೆ ನೀವೇ ತಿಳ್ಕೊರಿ 1000 ಮೀಟರ್ ಡಿಸ್ಟೆನ್ಸ್ ಅಂತಂದ್ರೆ ನಿಯರ್ ಬೈ 1 ಕಿಲೋಮೀಟ್ರ್. ಹಂಪಿ ಬಜಾರ್ ಇರ್ಬೋದು 1000 ಮೀಟರ್ ಡಿಸ್ಟೆನ್ಸ್ 1 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ನಾವು ಇದನ್ನು ನೋಡ್ಕೊಂಡು ಹೋಗುವಂಥ ಒಂದು ಪ್ಲೇಸಪ್ಪ ಅಂತಂದರೆ ಅಚ್ಯುತರಾಯ ದೇವಾಲಯ. ಸ್ವಲ್ಪ ಅದು ಟ್ರೆಕ್ಕಿಂಗ್ ಇರುತ್ತೆ. ಇದ್ರ ಮೇಲಿಂದ ಒಳಗಡೆ ಹೋದರೆ ಆಲ್ರೆಡಿ ಕಾಲ್ನಡಿಗೆ ಎಲ್ಲ ಇದೆ, ಆಲ್ರೆಡಿ ಹೋಗಿರುವಂಥದ್ದು ಬೇರೆಯವರು. ಸೊ 1000 ಮೀಟರ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ ವಿರೂಪಾಕ್ಷ ದೇವಾಲಯದಿಂದ ಯಡೂರು ಬಸವಣ್ಣವರಿಗೆ 1000 ಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನೀವು ನೋಡ್ಬೋದು. ಮಿಡಲ್ಲಿರುವಂಥದ್ದೇ ಹಂಪಿ ಬಜಾರ್ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಇವಾಗ ನೋಡ್ತಿರುವಂಥ ನಾನು ನಿಂತಿರುವಂಥ ಪ್ಲೇಸೇ ಮಾಟುಂಗ ಹಿಲ್ಸ್ ಅಂತ ಹೇಳ್ತಾರೆ. ಮಾಟುಂಗ ಹಿಲ್ಸಿಂದ ಒಳಗಡೆ ಹೋಗ್ತಿದ್ವಿ ನಾನು. ಇವಾಗ ಯಾವ ಪ್ಲೇಸಿಗಪ್ಪ ಅಂತಂದರೆ ಅಚ್ಯುತರಾಯ ದೇವಾಲಯ. ನಾನು ಇವಾಗಿದ್ದೀನಿ ಅಚ್ಯುತರಾಯ ಬಜಾರಲ್ಲಿರುವ ಪುಷ್ಕರಣಿ ಅಂತಲೇ ಹೇಳ್ಬೋದು. ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತ ಹೇಳ್ತಾರೆ. ಆ್ಯಂಡ್ ನಮಗೆ ಗೊತ್ತಿರ್ಬೋದು, ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು ಹೇಳಿರುವಂಥದ್ದು ಮುತ್ತು ರತ್ನ ವಜ್ರ ವೈಡೂರ್ಯ ಸೇರ್ಗಟ್ಟಲೆ ಅಳಿತಾ ಇದ್ರು ಅಂತ. ಅದೇ ಬಜಾರ್ ಇದು ಅಚ್ಯುತರಾಯ ಬಜಾರಲ್ಲಿನೇ ಅವಾಗ ಮುತ್ತು ರತ್ನ ಅವಳನ್ನು ಮಾರ್ಕೆಟಲ್ಲಿ ಇಟ್ಟು ಮಾರ್ತಾಯಿದ್ರು ಅಂತ, ಸೇರ್ಗಟ್ಟಲೆ ಅಳಿತಾ ಇದ್ರು ಅಂತ. ಅದೇ ಮಾರ್ಕೆಟ್ ಇದು. ಆ್ಯಂಡ್ ನಾವು ನೋಡ್ತಿರುವಂಥದ್ದೇ ಅಚ್ಯುತರಾಯ ದೇವಾಲಯ. ಇದಾದಮೇಲೆ ಅಲ್ಲಿಗೆ ಹೋಗ್ತಿರುವಂಥ ಪ್ಲೇಸ್ ಅದು ಅಚ್ಯುತರಾಯ ಬಜಾರು. ಆಲ್ಮೋಸ್ಟ್ ಅಲ್ಲೆಲ್ಲ ಕೊಲ್ಯಾಪ್ಸ್ ಆಗಿದೆ, ಆದರೂ ನೋಡೋಕೆ ಹೋಗೋಣ. ಬಟ್ ನೋಡೋಕ್ಕೆ ಚೆನ್ನಾಗಿರುವಂಥದ್ದು ಇದು ಸಮೇತ ಮಾಟುಂಗ ಹಿಲ್ಸಲ್ಲಿ ಇರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮಳೆಗೆ ಸಮೇತ ನೋಡ್ಬೋದು. ಇದೇ ಮಾರ್ಕೆಟಲ್ಲಿ ಅವಾಗ ಮುತ್ತು ರತ್ನ ವಜ್ರ ಸಮೇತ ನೋಡ್ಬೋದು. ಆ್ಯಂಡ್ ಅದು ಡೆಡ್ ಎಂಡ್ಲಿರುವಂಥ ಅಚ್ಯುತರಾಯ ಬಜಾರಲ್ಲಿ ಡೆಡ್ ಎಂಡ್ಲಿರುವಂಥ ದೇವಸ್ಥಾನ ವರಹ ದೇವಸ್ಥಾನ ಅಂತ ಹೇಳ್ತಾರೆ. ವರಹ ಅಂತಂದರೆ ಇದನ್ನು ಶಿವನಿಗೆ ಒಂದು ರೂಪ ಅಂತಲೇ ಹೇಳ್ಬೋದು. ನಾನು ಇವಾಗಿದ್ದೀನಿ ವಿಜಯ ವಿಠಲ ದೇವಸ್ಥಾನ. ಇದ್ರ ಬಗ್ಗೆ ಏನು ಹೇಳ್ಬೇಕಪ್ಪ ಅಂತಂತಂದರೆ ಇಲ್ಲಿ ನೋಡುವಂಥದ್ದು ಕಲ್ಲಿನ ರಥನ ಆ್ಯಂಡ್ ಸಂಗೀತ ಕಂಬಗಳು. ಕಲ್ಲಿನ ರಥಕ್ಕೆ ಬಂದರೆ ನಾವು ಭಾರತದಲ್ಲಿ 3 ಪ್ಲೇಸ್ ಒಳಗೆ ಕಲ್ಲಿನ ರಥನ ನೋಡ್ಬೋದು. ಒಂದು ಸೂರ್ಯ ದೇವಾಲಯ ಒಡಿಸ್ಸಾದಲ್ಲಿ, ಆ್ಯಂಡ್ ಮಹಾಬಲಿಪುರಂ ತಮಿಳುನಾಡು, ನಮ್ಮ ಹಂಪಿ ಒಳಗೆ ಕರ್ನಾಟಕದಲ್ಲಿ. ಆ್ಯಂಡ್ ಇದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ. ಅಂದರೆ ಶ್ರೀಕೃಷ್ಣ ದೇವರಾಯ ತನ್ನ ರಾಜ್ಯ ವಿಸ್ತರಣೆ ಸಲುವಾಗಿ ಸೂರ್ಯ ದೇವಾಲಯ ಅಂದರೆ ಒಡಿಸ್ಸಾದಲ್ಲಿರೋ ಸೂರ್ಯ ದೇವಾಲಯಕ್ಕೆ ಹೋದಾಗ ಅಲ್ಲಿರುವಂಥ ಕಲ್ಲಿನ ರಥವನ್ನು ನೋಡಿ, ಅಲ್ಲಿ ವಾಸ್ತುಶಿಲ್ಪವನ್ನು ಅದನ್ನೆಲ್ಲ ನೋಡಿ ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಕರ್ನಾಟಕದಲ್ಲಿ ಮಾಡಿರುವಂಥದ್ದು 1516ರಲ್ಲಿ. ಆ್ಯಂಡ್ ಸಂಗೀತ ಕಂಬಗಳನ್ನು ಅವನು ಈಟಿದಾಗ ಸ್ವರ ಕೇಳಿ ಬರುತ್ತದೆ. ಆ್ಯಂಡ್ ನಾವು ಕಲ್ಲಿನ ರಥವನ್ನು ನಾವು 50 ರೂಪೀಸ್ ನೋಟ್ ಒಳಗೆ ನೋಡ್ಬೋದು. ಯಾಕಂದರೆ ಹಂಪಿ ಯುನೆಸ್ಕೋ ಪಟ್ಟಿಗೆ ಸೇರುವಂಥದ್ದು 1986ರಲ್ಲಿ. ಆ್ಯಂಡ್ ಫಾರ್ ಮೋರ್